ಊಟ ಆದ್ಮೇಲೆ ಮಜ್ಜಿಗೆ ಕುಡಿಯೋದ್ರಿಂದ ಬಾಡಿ ತಂಪಾಕೇತಿ ಮತ್ತ ಡೈಜೆಷನ್ ಚೆನ್ನಾಗ್ ಆಕೇತಿ ಅಂತ ಹೇಳಿ ಬಹಳಷ್ಟು ಜನ ಇದನ್ನ ಎಲ್ರು ಸಂಪ್ರದಾಯ ಫಾಲೋ ಮಾಡ್ತಿರ್ತೀರಿ, ಹೌದಿಲ್ರಿ? ಈ ಮಜ್ಜಿಗೆ ಕುಡಿಯೋದ್ರಿಂದ ನಿಮಗ್ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಸಿಗ್ತಾವ್. ಆದ್ರ ಕೆನಿ ಇರ್ಲಾರ್ದ ಮೊಸರಿಂದ ಮಜ್ಜಿಗೆ ಕಡದು ನೀವು ಕುಡಿದ್ರಿ ಅಂತಂದ್ರ ಇದು ನಿಮಗ್ ಬಹಳ ಒಳ್ಳೇದು. ಇವತ್ತು ಕಡ್ದಿರುವಂತ ಮಜ್ಜಿಗೆನ ನೀವು ಶೇಖರಣೆ ಮಾಡಿ ನಾಳೆನೂ ಕುಡಿಬಹುದು, ಆದ್ರ ಅದನ್ನ ಬಹಳ ದಿನಗಳವರೆಗೂ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಕುಡಿಯಕ್ ಹೋಗ್ಬೇಡ್ರಿ. ಇನ್ನ ಹಾಲಿನ ಕೆನಿ ಫ್ರಿಡ್ಜ್ ಅಲ್ಲಿ ಶೇಖರಣೆ ಮಾಡಿ ವಾರಾನ್ಗಟ್ಲೆ ಇಟ್ಟು ಅದರಿಂದ ಬೆಣ್ಣೆ ತೆಗೆದ ಉಳಿದಿರುವಂತಹ ಮಜ್ಜಿಗೆ ಏನಿರ್ತೈತಲ್ಲ ಅದನ್ನ ಮಾತ್ರ ಕುಡಿಯಕ್ ಹೋಗ್ಬೇಡ್ರಿ. ಇನ್ನ ಟೆಟ್ರಾ ಪ್ಯಾಕ್ ಇರುವಂತಹ ಮಜ್ಜಿಗೆ ಆಗಿರ್ಲಿ ಅಥವಾ ಫ್ಲೇವರ್ಡ್ ಇರುವಂತಹ ಯಾವುದೇ ಸ್ಟೋರ್ ಅಲ್ಲಿ ಸಿಗುವಂತ ಮಜ್ಜಿಗೆನ ಆದಷ್ಟು ಅವಾಯ್ಡ್ ಮಾಡ್ರಿ. ಮನೆಯೊಳಗ್ ಮಾಡಿರುವಂತ ಫ್ರೆಶ್ ಮಜ್ಜಿಗೆಗೆ ನೀವು ಅಜ್ವೈನ್ ಪೌಡರ್ ಮತ್ತೆ ಜೀರಿಗೆ ಪೌಡರ್ ಹಾಕೊಂಡ್ ಕುಡಿಬಹುದು. ಆದ್ರೆ ಮೆಣಸಿನ್ಕಾಯಿ ಪೇಸ್ಟ್ ಮತ್ತೆ ಸಾಲ್ಟ್ ಆಡ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡ್ರಿ. ಇನ್ನ ಮಿಲ್ಕ್ ಅಲರ್ಜಿ ಇರೋರು, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು ಮತ್ತ ಏನಾದ್ರೂ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇರೋರು ಆದಷ್ಟು ಮಜ್ಜಿಗೆ ಕುಡಿಯೋದನ್ನ ಅವಾಯ್ಡ್ ಮಾಡ್ರಿ. ಕಿಡ್ನಿ ಪ್ರಾಬ್ಲಮ್ ಇರೋರು ನಿಮಗ್ ರೆಕಮೆಂಡ್ ಮಾಡಿರುವಂತಹ ಕ್ವಾಂಟಿಟಿಯನ್ನ ನೀವು ಲಿಮಿಟ್ ಒಳಗ ಕುಡಿಬಹುದು. ಇನ್ನೊಂದ್ ವಿಷಯ, ಮಜ್ಜಿಗೆನ ನೀವು ಎಲ್ಲಾ ಸೀಸನ್ ಒಳಗ ಕುಡಿಬಹುದು ಮತ್ತೆ ನಿಮ್ ಮಕ್ಕಳಿಗೂ ಕೊಡಬಹುದು. ಆದ್ರ ನೆಗಡಿ, ಶೀತ, ಕೆಮ್ಮು, ಕಫ ಇದ್ದಾಗ ಸ್ವಲ್ಪ ಅವಾಯ್ಡ್ ಮಾಡ್ರಿ.